ನಮಸ್ಕಾರ, ನಾನು ಬಸವರಾಜ್. ಕೆಲವರು ನಾನು ನಾಯಕ ಅಂತ ಹೇಳ್ಕೋಬೇಕಾಗತ್ತೆ, ಇನ್ನು ಕೆಲವರು ಅವರ ಫೋಟೋ ಕೂಡ ಇವರು ನಾಯಕ ಅಂತ ಎಚ್ಚರಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ಫೋಟೋಗಳು ಕೂಡ ಅವರ ತಾಕತ್ತನ್ನು ಪ್ರದರ್ಶನ ಮಾಡುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿರೋದು ಅಂತ, ಒಂದು ಫೋಟೋ ರಾಜ್ಯ ರಾಜಕಾರಣದ ದಿಕ್ಕುದೆಸೆಗಳನ್ನು ಬದಲಿಸಬಲ್ಲದು. ಈ ಫೋಟೋ ವೈಲ್ಡ್ ಕಾರ್ಡ್ ಸ್ಟ್ರಾಟಜಿಯ ಒಂದು ಸೂಕ್ಷ್ಮ ಸಂಗತಿಯನ್ನು ತೆರೆದಿಡುತ್ತೆ. ಅಷ್ಟೇ ಅಲ್ಲ, ಏನಿದು ವೈಲ್ಡ್ ಕಾರ್ಡ್ ಸ್ಟ್ರಾಟಜಿ? ಗೊಂದಲಗಳ ಗೋಜಲಿನಲ್ಲಿ ಎದುರಾಳಿಯನ್ನು ಲಾಕ್ ಮಾಡಿ ಆಟ ಗೆಲ್ಲುವ, ಯುದ್ಧ ಗೆಲ್ಲುವ ತಾಕತ್ತಿರುವಂತಹ ನಾಯಕರು ಆಡುವಂಥದ್ದು ವೈಲ್ಡ್ ಕಾರ್ಡ್ ಸ್ಟ್ರಾಟಜಿಕ್ ಗೇಮ್, ಆ ಒಂದು ರಣತಂತ್ರ. ಯಾಕಂದರೆ ಎ ವೈಲ್ಡ್ ಕಾರ್ಡ್ ಡಸ್ ನಾಟ್ ಫಾಲೋ ದ ಗೇಮ್, ಇಟ್ ಚೇಂಜಸ್ ದ ಗೇಮ್ ಅನ್ನುವಂಥದ್ದು ಒಂದು ಮಾತೇನಿದೆ. ಆ ಮಾತು ಈ ಫೋಟೋದ ಅತಿ ಸೂಕ್ಷ್ಮ ಸಂಗತಿಗಳನ್ನು ಸ್ಪಷ್ಟವಾಗಿ ಹೇಳುತ್ತೆ. ಈ ಫೋಟೋ ನೋಡಿದ್ರಿ, ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಜೊತೆಯಲ್ಲಿ BJP ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಅವರು ಇರುವಂಥದ್ದು. ಏನು ಸಂದೇಶ ನೀಡ್ತಿದೆ ಈ ಫೋಟೋ? ಯಾಕೆ ಈ ಫೋಟೋ ಇಷ್ಟು ಮುಖ್ಯ ಆಗತ್ತೆ? ಎರಡು ಕಾರಣ ಇಲ್ಲಿ ಗುರುತಿಸಬಹುದು. ಒಂದು, ಈ ಫೋಟೋ ಮೂಲಕ ಈ ಫೋಟೋದೊಳಗಿನ ನಾಯಕರು ಸಂಬಂಧಪಟ್ಟ ಎದುರಾಳಿಗಳಿಗೆ ಒಂದು ಸ್ಟ್ರಾಂಗ್ ಮೆಸೇಜನ್ನು ರವಾನಿಸಿರಬಹುದು, ಅಥವಾ ಅವರ ಮೇಲೆ ಪ್ರೆಷರನ್ನು ಬಿಲ್ಡ್ ಮಾಡಿರಬಹುದು. ಇಷ್ಟೇನಾ? ಮತ್ತೆ ನೋಡಿ, ಈ ಸಮಾನ ದುಃಖಿಗಳು, ಸಮಾನ ಶಕ್ತಿ ಹೊಂದಿರುವಂಥವ್ರು ಇರ್ತಾರಲ್ಲ, ಅವರು ಈ ರೀತಿ ಒಟ್ಟಿಗೆ ಸೇರಿದ್ರೆ ಅಲಯನ್ಸ್ ಆಫ್ ದ ಈಕ್ವಲ್ಸ್ ಇನ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾರೆ. ಈ ಅಲಯನ್ಸ್ ಆಫ್ ಈಕ್ವಲ್ಸ್ ಇರುತ್ತಲ್ಲ, ಇದು ಯಾವತ್ತಿಗೂ ಕೂಡ ಹತ್ತಿರಕ್ಕೆ ಯಾರನ್ನು ಬರೋದಕ್ಕೆ ಬಿಡೋದಿಲ್ಲ. ಆ ಇನ್ಫ್ಲೂಯೆನ್ಸ್ಗೆ, ಆ ಅಲಯನ್ಸ್ ಆಫ್ ಈಕ್ವಲ್ಸ್ಗೆ ಅಂಥದ್ದೊಂದು ದಮ್ ಇರುತ್ತೆ. ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಇಷ್ಟೇ, ಈ ಫೋಟೋ. ಯಾಕೆ ಅಂದರೆ, ಕೆಲವೇ ದಿನಗಳಲ್ಲಿ BS ಯಡಿಯೂರಪ್ಪ ಅವರನ್ನು BJPಯ ಸಂಸದೀಯ ಮಂಡಳಿ ಏನಿದೆ, BJPಯ ಪರಮೋಚ್ಚ ಸಂಸ್ಥೆ, ಆ ಸಂಸ್ಥೆಯ ಸದಸ್ಯತ್ವ ಸ್ಥಾನದಿಂದ ಕೆಳಗಿಳಿಸ್ತಾರೆ. ನಿಮಗೆ ವಿಶ್ರಾಂತಿ ಕೊಡ್ತಿದ್ದೀವಿ ಅನ್ನುವ ಮೂಲಕ ಯಡಿಯೂರಪ್ಪ ಅವರನ್ನು ಕಡೆಗಣಿಸಬಹುದು BJP. ಇಂತಹ ಸಂದರ್ಭದಲ್ಲೇ ಒಂದು ಕಡೆ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟು ಹಿಡಿದು ಹಠಕ್ಕೆ ಬಿದ್ದು ಶತಪ್ರಯತ್ನ ಮಾಡಿ ಆ ಪ್ರಯತ್ನ ಯಶ ಕಾಣದಂತಹ ಸಂದರ್ಭದಲ್ಲಿ DCM ಪಟ್ಟವನ್ನು ಕೊಡಿಸಿ ಈಗಲೂ ಕೂಡ ಆ ಹಳೆಯ ಪ್ರತಿಪಾದನೆಗೆ ಪುಷ್ಟಿ ನೀಡುವಂತಹ ಪ್ರಯತ್ನಗಳನ್ನು ಮಾಡ್ತಿರುವಂತಹ ಸಿದ್ದರಾಮಯ್ಯ ಅವರು, ಮತ್ತೊಂದು ಕಡೆ ತಮ್ಮ ಪುತ್ರನಿಗೆ BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನುವಂತಹ ಹಿತಶತ್ರುಗಳ ದಂಡಿನ ಮಧ್ಯೆ ಅವರಿಗೆ ಇದ್ದಂತಹ ಅತ್ಯುನ್ನತ ಸ್ಥಾನ BJPಯ ಸಂಸದೀಯ ಮಂಡಳಿಯ ಸ್ಥಾನ, ಆ ಸ್ಥಾನವನ್ನು ಕಳೆದುಕೊಳ್ಳಬಹುದಾದಂತಹ ರಾಜಹೌಲಿ ರಾಜ್ಯ BJPಯ ಏಕೈಕ ಮಾಸ್ ಲೀಡರ್, ಕರ್ನಾಟಕ ಕಾಂಗ್ರೆಸ್ನ ಏಕೈಕ ಮಾಸ್ ಲೀಡರ್, ಇಬ್ಬರೂ ಕೂಡ ಒಟ್ಟಿಗೆ ಇರುವಂತಹ ಈ ಫೋಟೋ ಅಲಯನ್ಸ್ ಆಫ್ ಈಕ್ವಲ್ಸ್ ಇನ್ ಇನ್ಫ್ಲೂಯೆನ್ಸ್ ನೋಡಿ. ಒಬ್ಬರು ಭಾವುಕ ಮಾಸ್ ಲೀಡರ್, ಮತ್ತೊಬ್ಬರು ಅಹಿಂದ ಮಾಸ್ ಲೀಡರ್. ತೀರಾ 8 ವರ್ಷಗಳ ವ್ಯತ್ಯಾಸ. ಜುಲೈ 26, 2021 ಯಡಿಯೂರಪ್ಪ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಅವರ ಕೈ ನಡುಗ್ತಿತ್ತು. ಹೆಜ್ಜೆ ಹೆಜ್ಜೆಗೆ ಅಪಮಾನ, ಹೆಜ್ಜೆ ಹೆಜ್ಜೆಗೆ ಹಿತಶತ್ರುಗಳು ಕಾಲೆಳೆಯುವಂತಹ ವ್ಯವಸ್ಥೆ. ಯಡಿಯೂರಪ್ಪ ಅವ್ರದ್ದು ಮತ್ತು ಯಶ್ ಅವರ ಡೈಲಾಗು ವ್ಯತ್ಯಾಸ. ಊರ್ಕೊಳ್ಳೋರು ಊರು ತುಂಬ ಇದ್ದರು ಯಡಿಯೂರಪ್ಪ ಅವ್ರಿಗೂ ಕೂಡ. ಆದರೆ ಹೆಜ್ಜೆ ಹೆಜ್ಜೆಗೆ ಅಪಮಾನ ಆದರೆ ತಕ್ಷಣವೇ ಸಿಡಿದೇಳುವ, ಬಂಡೆದ್ದು ಗದ್ದುಗೆ ಮೇಲೆ ಕೂತಂತಹ ಮತ್ತೊಬ್ಬ ಮಾಸ್ ಲೀಡರ್. ಇಬ್ಬರಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಆದರೆ ಇಬ್ಬರೂ ಕೂಡ 2008 ರಾಜ್ಯ ರಾಜಕಾರಣದ ದಿಕ್ಕುದೆಸೆಗಳನ್ನು ಬದಲಿಸಿದ್ದು ಈ ಇಬ್ಬರೇ ಮಾಸ್ ಲೀಡರ್ಸ್. ಆದರೆ ಈಗ DK ಶಿವಕುಮಾರ್ ಅವರ ಫ್ಯೂಡಲ್ ಮನಸ್ಥಿತಿಯ ರಾಜಕಾರಣದ ಮಧ್ಯೆ ಹೆಜ್ಜೆ ಹೆಜ್ಜೆಗೆ ತಪ್ಪುಗಳನ್ನು ಮಾಡ್ಕೊಂಡು ಹೋಗ್ತಿರುವಂತಹ DK ಶಿವಕುಮಾರ್ ಅವರ ನಡೆ, ಇಲ್ಲಪ್ಪ DK ಶಿವಕುಮಾರ್ ಅವರ ಅಗತ್ಯ ಇಲ್ಲ ಅಂತ ಅವರದ್ದೇ ಸಮಾಜದ
ಮಾಜಿ DCMಗಳು BJPಯಲ್ಲಿದ್ದವರು ಹೇಳ್ತಿರುವಂತಹ ಸಂದರ್ಭದಲ್ಲಿ ಇಲ್ಲ ಸಿದ್ದರಾಮಯ್ಯ ಅವರ ಅಗತ್ಯ ಇದೆ ಅನ್ನುವಂತಹ ವಿಪಕ್ಷಗಳ ಸಾಲಿನ ನಾಯಕರ ಮನವಿಯ ಮೇರೆಗೆ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ವ್ಯತ್ಯಾಸಗಳಾಗಬಹುದಾ? ದೇವೇಗೌಡರ ಭೇಟಿಯ ನಂತರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇರಬಹುದು, ರಾಜು ಗೌಡರ ಭೇಟಿ ಇರಬಹುದು, CT ರವಿ ಅವರ ಭೇಟಿ ಇರಬಹುದು, ಈಗ ಯಡಿಯೂರಪ್ಪ ಅವರ ಜೊತೆಗಿನ ಈ ಒಂದು ಫೋಟೋ, ಇದು ಔಪಚಾರಿಕ ಫೋಟೋ ಇರ್ಬೋದು ಅಥವಾ ಒಟ್ಟಿಗೆ ಸಿಕ್ಕಿರ್ತಾರೆ ಮಾತಾಡ್ಸ್ಕೊಂಡಿರ್ತಾರೆ ಅಂತ ಹೇಳಬಹುದಾದಂತಹ ಫೋಟೋ ಇದ್ದಿರಬಹುದು ನಿಜ. ಆದರೆ ಈ ಫೋಟೋ ಬೇರೆ ಮೆಸೇಜನ್ನು ಕೂಡ ಕೊಡುತ್ತೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ. ಮಾಸ್ ಲೀಡರ್ಗಳು, ಇಂತಹ ಮಾಸ್ ಲೀಡರ್ಗಳು ಒಂದಾದರೆ ಅಲಯನ್ಸ್ ಆಫ್ ಈಕ್ವಲ್ಸ್ ಅನ್ನೋದಿರುತ್ತಲ್ಲ, ಅದು ಎದುರಾಳಿ ನಾವು ರಾಷ್ಟ್ರೀಯ ಪಕ್ಷಗಳು ಅಂತ ಎಷ್ಟು ಬಂದು ಎಗರಾಡಿದ್ರು ಕೂಡ ಇಂಥವ್ರು ಒಂದಾದಾಗ ಕಷ್ಟ ಆಗಬಹುದು. ಇವ್ರೇನು ಮಾಡಲಿಕ್ಕಾಗತ್ತೆ, ಇಷ್ಟು ವಯಸ್ಸಾಗಿದೆ ಅಂತ ಯಾರೂ ಕೂಡ ತೆಗೆದು ಹಾಕುವ ರೀತಿಯ ರಾಜಕಾರಣಿಗಳು ಮತ್ತು ರಾಜಕಾರಣ ಇವರು ಮಾಡಿಲ್ಲ. ಇವರದ್ದೇನಿದ್ರು ಒಮ್ಮೆ ಗುರಿ ಇಟ್ಟರೆ ಆ ಗದ್ದುಗೆ ಗಿಟ್ಟಿಸ್ಕೊಳ್ಳುವಂತಹ ಮಾಸ್ ಲೀಡರ್ಗಳು. ಇವತ್ತಿಗೂ ಕೂಡ ಈ ಎರಡು ನಾಯಕರ ಹಿಂದೆ ನಿಲ್ಲುವಂತಹ ದೊಡ್ಡ ಮತವರ್ಗ, ಈ ಇನ್ಫ್ಲೂಯೆನ್ಸ್, ಅಲಯನ್ಸ್ ಆಫ್ ಈಕ್ವಲ್ಸ್ ಇನ್ ಇನ್ಫ್ಲೂಯೆನ್ಸ್ ಅನ್ನೋ ಪದೇ ನಾನು ಯಾಕೆ ಹೇಳಿದೆ ಅಂದರೆ, ಇವರಿಬ್ಬರ ಒಟ್ಟಿಗೆ ಕಾಣುವ ಜಂಟಿ ಸಂದೇಶ ಇರುತ್ತಲ್ಲ, ಅದು ದೆಹಲಿಯನ್ನಲ್ಲ ಯಾವ ಪ್ರಾಂತ್ಯವನ್ನು ಬೇಕಾದರೂ ನಡುಗಿಸಬಲ್ಲದು. ಆದರೆ ಇಬ್ಬರೂ ಏನೀಗ ಸಮಾನ ದುಃಖಿಗಳಿದ್ದಾರೆ, ಸಮಾನರಿದ್ದಾರೆ, ಪ್ರಬಲರಿದ್ದಾರೆ, ಮಾಸ್ ಲೀಡರ್ಗಳಿದ್ದಾರೆ. ಇವರ ಈ ಭೇಟಿ ಅಥವಾ ಈ ಫೋಟೋ, ಒಟ್ಟಿಗೆ ಕಾಣುವಂತಹ ಫೋಟೋ, ಒಂದು ರಾಜಕಾರಣದ 2028ರ ವಿಧಾನಸಭಾ ಚುನಾವಣೆಗೂ ಮುಂಚೆ ಅಥವಾ ನಂತರದಲ್ಲಿ ಏನಾದರೂ ದೊಡ್ಡದೊಂದು ಬದಲಾವಣೆ ಆಗಬಹುದು ಅನ್ನೋದೇ. ಆದರೆ ಈ 2-3 ದಿನಗಳ ಸುದೀರ್ಘವಾದಂತಹ ಸತತವಾದಂತಹ ಕುತೂಹಲ ಮೂಡಿಸುವಂತಹ ಭೇಟಿಗಳು, ಮಾತುಕತೆಗಳು, ಹೇಳಿಕೆಗಳು ಎಲ್ಲವೂ ಕೂಡ ಏನೋ ಒಂದು ಬದಲಾವಣೆ ಆಗಬಹುದು. ಬದಲಾವಣೆಯನ್ನು ನೋಡಿ, ಇನ್ನೂ ಒಂದು ಕಡೆ ಆ ಕಡೆ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಮುಂದೆ 1000 ಪಟ್ಟಿ ಹೇಳಿದ್ರು ಕೂಡ ಇದು ಯಾವುದು ಮಾಡಬೇಡಿ ಅಂತ ಹೇಳಿ ಕಳಿಸಿದ್ದಾರೆ. ಇದನ್ನು ಮಾಡ್ತೀನಿ, ಅದನ್ನು ಯಾವುದಕ್ಕೂ ಕೂಡ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿಲ್ಲ, ಇಂಥದ್ದನ್ನು ನಾನು ಮಾಡ್ತೀನಿ, ಇಂಥವ್ರನ್ನು ಮಹಿಳಾ ಖಾತೆ ತಗೋತೀನಿ, ಒಪ್ಪಿಲ್ಲ. ಆ ಕಡೆ ಒಪ್ಪಿಗೆ ಸಿಗ್ತಿಲ್ಲ. ಆದರೆ ಇಲ್ಲಿನ ಮಹಾಮೌನ, ಇಲ್ಲಿನ ಸಿದ್ದರಾಮಯ್ಯ ಅವರ ಮೆಸೇಜ್ಗಳು ಜೊತೆಲಿ ಅವ್ರು ಒಬ್ಬೊಬ್ಬ ನಾಯಕರ ಜೊತೆಲಿ ಒಟ್ಟೊಟ್ಟಿಗೆ ಕೂತಾಗ ಮಾತುಕತೆ ನಡೆಸಿದಾಗಲೂ ಕೂಡ ಬೇರೆ ಕಡೆ ಹೊಗೆ ಶುರುವಾಗತ್ತೆ, ಉರಿ ಶುರುವಾಗತ್ತೆ. ಕಾರಣ ಮಾಸ್ ಲೀಡರ್. ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗಬಹುದು. ಎಲ್ಲೋ ಒಂದು ಕಡೆ ಕೂತು ಒಂದು ಇಡೀ ಸರ್ಕಾರವನ್ನು ನಡುಗಿಸಬಲ್ಲಂತಹ ತಾಕತ್ತಿರುವಂತಹ ಇಬ್ಬರು ಮಾಸ್ ಲೀಡರ್ಗಳು ಒಟ್ಟಿಗೆ ಕೂತಿದ್ದಾರೆ, ಒಟ್ಟಿಗೆ ಕಾಣಿಸ್ತಿದ್ದಾರೆ. ಒಂದೇ ಫೋಟೋದಲ್ಲಿ ಒಂದು ಫ್ರೇಮಲ್ಲಿದ್ದಾರೆ, ಸಿಂಗಲ್ ಫ್ರೇಮಲ್ಲಿ. ಈ ಫೋಟೋ ನಿಜಕ್ಕೂ ಹೊಸದೊಂದು ಭಾಷ್ಯವನ್ನು ರಾಜಕಾರಣದಲ್ಲಿ ಬರೀಬಹುದು ಅನ್ನುವಂತಹ ಕುತೂಹಲ ಮೂಡಿಸುತ್ತೆ. ಹೀಗೆ ಆಗಿಬಿಡುತ್ತೆ, ಈಗ ಆಗೋದೇ ಇಲ್ಲ. ಈ ಎರಡನ್ನೂ ಕೂಡ ರಾಜಕಾರಣದಲ್ಲಿ ಯಾರೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ರಾಜಕಾರಣ. ಇವತ್ತಿನ ಶತ್ರುಗಳು ನಾಳೆಯ ಮಿತ್ರರು, ನಾಳೆಯ ಮಿತ್ರರು ಇವತ್ತಿನ ಶತ್ರುಗಳು. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು. ಆದರೆ ಇವರಿಬ್ಬರು ಯಾಕೆ ಹೀಗೆ, ಇವರನ್ನು ಎರಡೂ ಪಕ್ಷಗಳು ಇವರ ವ್ಯಾಲಿಡಿಟಿ ಮುಗಿದಿದೆ ಅಂತ ಪರಿಗಣಿಸಿದರೆ, ಕಡೆಗಣಿಸಿದರೆ, ಇವರು ಒಟ್ಟಿಗೆ ಸೇರಿದರೆ ಏನು ಬೇಕಾದರೂ ಆಗಬಹುದು. ಆದರೆ ಅದು ಬಹುದೊಡ್ಡ ದಾಖಲೆ ಆಗತ್ತೆ. ಅಂತಹ ರೆಕಾರ್ಡನ್ನು ಯಾರೂ ಕೂಡ ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಯಾಕಂದರೆ ಇಬ್ಬರೂ ಕೂಡ ಸಮಬಲರಾಗಿ ಕಾಣುವಂಥವ್ರು, ಇಬ್ಬರೂ ಕೂಡ ಎರಡು ಸೈದ್ಧಾಂತಿಕ ಭಿನ್ನತೆ ಇರಬಹುದು ಇಬ್ಬರ ಮಧ್ಯೆ. ಆದರೆ ಒಟ್ಟಿಗೆ ಸೇರಿದಾಗ, ಪ್ರಾದೇಶಿಕತೆಯ ಒಂದು ಹೆಸರನ್ನು ಹೇಳಿದಾಗ, ಕನ್ನಡಿಗರಲ್ಲಿ ಅವರೊಳಗಿನ ಸ್ವಾಭಿಮಾನವನ್ನು ಕೆರಳಿಸಿದಾಗ ಈ ಜಾತಿ ಧರ್ಮ ಯಾವುದೂ ಬರೋದಿಲ್ಲ. ದಕ್ಷಿಣದ ರಾಜ್ಯಗಳಲ್ಲಿ ಇರಬಹುದಾದಂತಹ ಒಂದು ಪ್ರಾದೇಶಿಕತೆಯ ಏಕತೆಯ ಒಂದು ಪ್ರಬಲ ವೇದಿಕೆಯಂಥದ್ದಿರುತ್ತೆ. ಅದೇ ರೀತಿಯ ಒಂದು ವೇದಿಕೆ ರೂಪುಗೊಳ್ಳಬಹುದು, ಗಟ್ಟಿಗೊಳ್ಳಬಹುದು ಅನಿಸುತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.